ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗ್ನ ವಿಶೇಷ ಏನಂದರೆ, ನಾನು ಒಂದು ಮಾಹಿತಿಯೊಂದಿಗೆ ಬಂದಿದ್ದೀನಿ. ಅದು ಏನು ಮಾಹಿತಿ ಅಂತಂದರೆ ಈ ವ್ಲಾಗದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಮಾಹಿತಿ ಏನಂತಂದರೆ, ನಾನು ಹೇಳ್ತಾ ಇರೋ ವಿಷಯ ಅಧಿಕ ಮಾಸದ ವಿಷಯದ ಬಗ್ಗೆ ನಾನಿವತ್ತು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಸಾಮಾನ್ಯ ಜನರಿಗೆ ಅಧಿಕ ಮಾಸ ಅಂತಂದರೆ ಯೂಶ್ವಲಾಗಿ ಏನಿರುತ್ತೆ ಅಂತ ಹೇಳಿ ಗೊತ್ತಾಗಂಗಿಲ್ಲ ಅಂತ ಹೇಳಿ ಅವರಿಗೆ ನಾನು ಹೇಳಬೇಕು ಅಂತ ಹೇಳಿ ಬಂದಿರೋದು. ಈ ಒಂದು ನನ್ನ ಒಂದು ವಿಡಿಯೋದ ವಿಶೇಷ ಅಂತ ಹೇಳ್ತೀನಿ. ಅಧಿಕ ಮಾಸ ಅಂತಂದರೆ ನಮ್ಮ ಒಂದು ಕ್ಯಾಲೆಂಡರ್ನಲ್ಲಿ ಯೂಶ್ವಲ್ ಆಗಿ 30-31 ದಿನಗಳು ಇರ್ತವೆ. ಈ ಅಧಿಕ ಮಾಸದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ 33 ಕೋಟಿ ದೇವರುಗಳನ್ನು ಆರಾಧಿಸೋರಲ್ಲಿ ಮೊದಲಿಗರು ಅಂತಂದರೆ ವಿಷ್ಣುವನ್ನ ಆರಾಧನೆ ಮಾಡೋದು ಈ ಒಂದು ಈ ಒಂದು ತಿಂಗಳದ ಒಂದು ವಿಶೇಷ ಅಂತಲೇ ಹೇಳಬಹುದು. ಅದಕ್ಕೆಲ್ಲ 33 ಅಂತ ಹೇಳಿ ಜಾಸ್ತಿ ಪ್ರಸಿದ್ಧತೆಯನ್ನು ಪಡೆದಿದೆ. ಅಧಿಕ ಮಾಸದಲ್ಲಿ ವಿಷ್ಣುವನ್ನ ಆರಾಧನೆ ಮಾಡೋದನ್ನು ತುಂಬಾ ಒಳಿತಾಗುತ್ತೆ ಅಂತ ಹೇಳಿ ಇದನ್ನು ಪುರುಷೋತ್ತಮದ ಮಾಸ ಅಂತಲೂ ಕರೀತಾರೆ. ಪುರುಷೋತ್ತಮ ಅಂತಂದರೆ ವಿಷ್ಣು ಅಂತಲೂ ವಾಡಿಕೆ ಇದೆ ಫ್ರೆಂಡ್ಸ್. ಬರ್ತದೆ. ಈ ವರ್ಷ ಬಂದಿರೋದು ದಿನಾಂಕ ಯಾವಾಗಿಂದ ಅಂತಂದರೆ ಮೇ 17ರಿಂದ ಜೂನ್ 15 ತನಕ ಆಗಿದೆ ನೋಡಿ ಫ್ರೆಂಡ್ಸ್. ಅಂದರೆ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ವಿಶೇಷ, ಮತ್ತು ಈ ಮಾಸದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನೆಲ್ಲ ಫಸ್ಟಿಗೆ ಮಾಡಬಾರ್ದು ಅಂತಂದರೆ, ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯವನ್ನು ಮಾಡಬಾರ್ದು ಫ್ರೆಂಡ್ಸ್. ಅಂದರೆ ಶುಭ ಕಾರ್ಯ ಅಂತಂದರೆ ಮದುವೆ ಆಗಲಿ ಅದು ವಾಸ್ತುಶಾಂತಿ ಆಗಲಿ ಈ ಥರದ ಯಾವುದೇ ರೀತಿಯಿಂದಾಗಲಿ ಮಾಡಬಾರ್ದು ಫ್ರೆಂಡ್ಸ್. ಇವಾಗ ಚಲೋ ಏನು ಮಾಡಬೇಕು ಅಂತಂದರೆ, ಈ ಒಂದು ಮಾಸದಲ್ಲಿ ನಾವು ದಾನವನ್ನು ಮಾಡಬೇಕು ಮತ್ತು ಉಪವಾಸನ ಮಾಡಬೇಕು, ಪೂಜೆಯನ್ನು ಮಾಡಬೇಕು, ದೇವಸ್ಥಾನಗಳಿಗೆ ಹೋಗಿ ನಾವು ವಿಸಿಟನ್ನು ಮಾಡಬೇಕು, ಅಂದರೆ ದರ್ಶನನ ತಗೋಬೇಕು. ಈ ಒಂದು ದಿನಗಳಲ್ಲಿ ನಾವು ಬೇರೆಯವರಿಗೆ ದಾನವನ್ನು ಕೊಡಬೇಕಾದ್ರೆ 33 ದಾನಗಳನ್ನು ಕೊಡಬೇಕು. ಪ್ರತಿದಿನ 33 ದಿನಗಳಲ್ಲಿ 33 ಥರದ ದಾನಗಳನ್ನು ಕೊಟ್ಟರು ಒಳಿತಾಗುತ್ತೆ. ನಮ್ಮ ಆಯುಷು ವೃದ್ಧಿ ಆಗುತ್ತೆ ಮತ್ತು ನಮ್ಮ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳಿದ ಒಂದು ವಾಡಿಕೆ ಇದೆ ಫ್ರೆಂಡ್ಸ್. ಆಮೇಲೆ ಈ ಒಂದು ದಿನಗಳಲ್ಲಿ ನಾವು ಬೆಳ್ಳಿಯನ್ನು ಅಂದರೆ ಸಿಲ್ವರ್ ಅನ್ನೋದನ್ನು ಬೇರೆಯವರಿಗೆ ಗಿಫ್ಟ್ ಆಗಿನೂ ನಾವು ದಾನವಾಗಿಯೂ ಕೊಡಬಹುದು, ನಾವು ಸ್ವತಃನೇ ಖರೀದಿಯನ್ನು ಮಾಡ್ಬೋದು. ಈ ಒಂದು ದಿನಗಳಲ್ಲಿ ತುಂಬಾ ಒಳಿತು ಅಂತ ಹೇಳ್ತಾರೆ. ಅದರಲ್ಲೂ ಕಾಲುಂಗುರವನ್ನು ಅಂತಂದರೆ ಹಿಂದೂ ಸಂಪ್ರದಾಯಗಳಲ್ಲಿ ಬಳಸುವಂಥ ಕಾಲುಂಗುರವನ್ನು ಬೇರೆಯವರಿಗೆ ಗಿಫ್ಟ್ ಆಗಿ ಅಥವಾ ನಾವು ತಗೋಬಹುದು. ಅದೇ ರೀತಿಯಾಗಿ ಈ ಬೆಳ್ಳಿ ಕಾಲುಂಗುರವನ್ನು ನಮ್ಮ ಪೂರ್ವಜರು ಪ್ರತಿಯೊಬ್ಬ ಹೆಣ್ಮಕ್ಕಳು ಮದುವೆ ಆದಮೇಲೆ ಕಾಲುಂಗುರವನ್ನು ಧರಿಸಬೇಕು ಅಂತ ಕಡ್ಡಾಯವಾಗಿ ಮಾಡಿದ್ದಾರೆ. ಅದು ಏಕೆ ಅಂತಂತಂದರೆ, ಮದುವೆ ಆದಮೇಲೆ ಪ್ರತಿಯೊಂದು ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತವೆ ಮತ್ತು ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗೋದ್ರಿಂದ ಅದು ನಾವು ಕಾಲುಂಗುರವನ್ನು ಅಂದರೆ ನಮ್ಮ ಕಾಲಲ್ಲಿ 2ನೇ ಬೆಟ್ಟು ಅಂದರೆ ಬೆರಳಿಗೆ ನಾವು ತೊಡೋದ್ರಿಂದ ನಮ್ಮ ಬಾಡಿ ಸಮತೋಲನದಲ್ಲಿ ಅಂತಂದರೆ ಬಾಡಿ ಬ್ಯಾಲೆನ್ಸ್ನಲ್ಲಿ ಇರ್ತದೆ ಅಂತ ಹೇಳಿ ನಮ್ಮ ಪೂರ್ವಜರು ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿದ್ದಾರೆ. ಇದನ್ನು ಬೆಳ್ಳಿಯನ್ನು ನಾವು ಪ್ರತಿಯೊಬ್ಬ ಹೆಣ್ಮಕ್ಕಳು ಮದುವೆ ಆದಮೇಲೆ ಧರಿಸಲೇಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಅಂದರೆ ಯಾರೆಲ್ಲ ಈ ಸಲ ಮಾಡರ್ನ್ ಯುಗದಲ್ಲಿ ಒಂದು ಸ್ವಲ್ಪ ನಾವು ಅದನ್ನು ಬೆಳ್ಳಿನ ಜಾಸ್ತಿ ಬೇರೆ ರೀತಿಯಲ್ಲಿ ಅಂದರೆ ಯೂಸ್ ಮಾಡ್ತೀವಿ, ಅದರ ಬೇರೆ ರೀತಿಯಲ್ಲಿ ನಮ್ಮ ಮಾಡರ್ನೇಟ್ ಮಾಡಿಕೊಂಡು ನಾವು ಕಾಲುಂಗುರವನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದೇ ಲಿಸ್ಟ್ನಲ್ಲಿ ನಾನು ಬರ್ತೀನಿ ಫ್ರೆಂಡ್ಸ್. ಅಂದರೆ ಸ್ವತಃ ನಾನು ಇವಾಗ ಬೆಳ್ಳಿನ ಖರೀದಿ ಮಾಡಿದ್ದೀನಿ. ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಬೆಳ್ಳಿ ಕಾಲುಂಗುರ ಇದೆ ನೋಡಿ ಫ್ರೆಂಡ್ಸ್. ನಾನು ಅಧಿಕ ಮಾಸದಲ್ಲಿ ತೊಗೊಂಡಿರುವಂಥ ಕಾಲುಂಗುರ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತೀನಿ. ಈ ಥರ ಬಟರ್ಫ್ಲೈ ಟೈಪು ಕಾಲುಂಗುರ ನಂಗಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಇದು 2 ಜೋಡಿಯಲ್ಲಿ ಇದೆ, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಇದನ್ನು ನಾನು ಅಧಿಕ ಮಾಸದಲ್ಲಿ ತೊಗೊಂಡಿರೋದು. ಮತ್ತು ನಿಮಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಇದು ಶ್ವೇತಕ್ಕ ನಮ್ಮ ಮನೆಯಲ್ಲಿ ಬಂದಿದ್ರಲ್ಲ, ಅವರಿಗೂ ಗಿಫ್ಟ್ ಟೈಪ್ ಕೊಡಬೇಕು ಅಂತ ಹೇಳಿ ಅತ್ತೆ ಇನ್ನೊಂದೂ ತೊಗೊಂಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬೆಳ್ಳಿಯಾಗಿ ಗಿಫ್ಟ್ ಆಗಿ ಕೊಡೋದ್ರಿಂದ ಮತ್ತು ನಮಗೆ ಗಿಫ್ಟ್ ಆಗಿ ಬಂದಿದ್ದರೆ ಈ ಥರ ಕಾಣಿಸ್ತಾ. ಇದು
ಇದು ಶ್ವೇತಕ್ಕಂದು ಫ್ರೆಂಡ್ಸ್. ಇದು ಡಿಸೈನಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ. ನಂದು ಈ ಥರ ಇದೆ ಫ್ರೆಂಡ್ಸ್. ಎರಡೂ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಓಕೆ, ಇದನ್ನು ನಾನು ಬೆಳ್ಳಿನ ನಾವು ಜಾಸ್ತಿ ಈ ಒಂದು ಸೀಸನ್ನಲ್ಲಿ ಅಂದರೆ ಅಧಿಕ ಮಾಸದಲ್ಲಿ ಬೆಳ್ಳಿ ಕಾಲುಂಗುರ ಆಗಲಿ ಬೆಳ್ಳಿ ಸಾಮಾನು ತಗೋದನ್ನ ತುಂಬಾ ಒಳಿತು ಅಂತ ಹೇಳ್ತಾರೆ. ಮತ್ತು ಒಂದು ಕಾಲುಂಗುರ ಜೊತೆಗೆ ನಾನು ಕಾಲ್ಗೆಜ್ಜೆನೂ ತೊಗೊಂಡಿದ್ದೀನಿ. ಈ ಥರ ಇದೆ ಫ್ರೆಂಡ್ಸ್. ಅದು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್? ಓಕೆ, ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಈ ಥರ ಏನಾದರೂ ಬೆಳ್ಳಿ ವಸ್ತುಗಳನ್ನ ತೊಗೊಂಡ್ರೆ ತುಂಬಾ ಚಲೋ ಅಂತ ಹೇಳ್ತಾರೆ. ಅದಕ್ಕೆ ನಾನು ಬೆಳ್ಳಿ ಕಾಲುಂಗುರ ಮತ್ತು ಕಾಲ್ಗೆಜ್ಜೆಯನ್ನು ತೊಗೊಂಡಿದ್ದೀನಿ. ನೀವು ತೊಗೊಳ್ಳಿ ಫ್ರೆಂಡ್ಸ್, ಬೇರೆಯವ್ರಿಗೆ ಗಿಫ್ಟ್ ಆಗಿನೂ ಕೊಡಿ. ಅಧಿಕ ಮಾಸದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ನನ್ನ ವಿಡಿಯೋದ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ಒಂದು ಅಧಿಕ ಮಾಸದಲ್ಲಿ ಪ್ರತಿಯೊಬ್ಬರು ಫಾಲೋ ಮಾಡಬೇಕಂತಹ ಒಂದು ರೂಲ್ಸ್ ಅಂತಂದರೆ, ಈ ಒಂದು ಅಧಿಕ ಮಾಸದಲ್ಲಿ ಹೆಚ್ಚೆಚ್ಚು ಉಪವಾಸ ಮಾಡಿ ಮತ್ತು ದಾನವನ್ನು ಮಾಡಿ ಬೇರೆಯವರಿಂದ ನಿಮಗೆ ಏನಾದರೂ ದಾನ ಕೊಡಬೇಕಂತ ಅವ್ರಿಗೆ ಕೊಡಿ. ಅಂದರೆ ಒಟ್ಟಿನಲ್ಲಿ ಈ ಒಂದು ಅಧಿಕ ಮಾಸದಲ್ಲಿ ತುಂಬಾ ಶ್ರೇಷ್ಠವಾಗಿರುತ್ತೆ, ಒಂಥರ ವಿಶೇಷವಾಗಿರೋದು. ದಾನ ಮಾಡೋದು, ಇಲ್ಲಿ ದಾನ ಮಾಡಿದರೆ ನಮಗೆ 10 ಪಟ್ಟು ಪುಣ್ಯನ ನಾವು ಪಡಿಬೋದು ಅಂತ ಹೇಳ್ತಾರೆ. ಆದಷ್ಟು ಬೇಗ ನೀವು ಯಾರಿಗಾದ್ರೂ ಗಿಫ್ಟಾಗಿ ಕೊಡಿ. ನೀವಾದರೂ ಅಟ್ಲೀಸ್ಟ್ ನೀವಾದ್ರೂ ಬೆಳ್ಳಿನ ಖರೀದಿ ಮಾಡಿ. ಯಾವುದೇ ರೀತಿ ಫೋರ್ಸ್ ಮಾಡೋದಿಲ್ಲ. ಒಂದು ವಾಡಿಕೆ ಇದೆ ಫ್ರೆಂಡ್ಸ್, ಅಂದರೆ ನೀವು ಬೆಳ್ಳಿನೇ ತಗೋಬೇಕಂತೇನಿಲ್ಲ. ಅಂದರೆ ನಿಮಗೆ ಯಾವುದಾದ್ರೂ ಒಂದು ದಾನವನ್ನು ಅಟ್ಲೀಸ್ಟ್ ಒಂದು ನೀರನ್ನು ಯಾರಿಗಾದ್ರೂ ದಾನ ಮಾಡಿದರೆ, ಅಥವಾ ಒಂದು ನೀವು ತಿನ್ನುವಂಥ ಒಂದು ತುಕುಡಿ ಅನ್ನದ ಒಂದು ಅಗಳನ್ನು ಸದ್ಯಕ್ಕೆ ನೀವು ದಾನ ಮಾಡಿದರೆ 10 ಪಟ್ಟು ನಿಮಗೆ ಆಯುಷ್ಯ ವೃದ್ಧಿ ಆಗುತ್ತೆ ಮತ್ತು ಪುಣ್ಯನೂ ಬರ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಒಂದು ಸಂದೇಶವನ್ನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಾನು ಒಂದು ಮಾಹಿತಿನ ಎಲ್ಲರಿಗೂ ಏನೋ ಕೊಟ್ಟಿದ್ದೀನಿ ಅಂತ ಹೇಳಿ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಹೀಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳಿ ನನ್ನ ಅಧಿಕ ಮಾಸದ ಒಂದು ಇಷ್ಟೆಲ್ಲ ತಗೊಂಡಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ನನಗೆ ಕಾಲುಂಗುರ ಎಲ್ಲ ಒಂದು ಹೆಣ್ಮಕ್ಳಿಗೆ ತುಂಬಾ ಒಂದು ಖುಷಿ ತರುವಂಥ ಒಂದು ವಸ್ತು ಅಂತಲೇ ಹೇಳ್ತೀನಿ. ಅದನ್ನು ಗಿಫ್ಟ್ ಆಗಿ ಬಂದರೆ ಒಳಿತು, ನೀವು ತಗೊಂಡು ಒಳಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ನನ್ನ ಚಾನಲ್ಗೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.